ಓಂ ಶಾಂತಿ 5 ಮಾರ್ಚ್ 2026 ಪ್ರಾತಃ ಮುರುಳಿ ಬಾಪ್ದಾದ मधुबन। मीठे बच्चे, बाप को ज्ञानी तो आत्मा बच्चे ही प्रिय है, इसीलिए बाप समान मास्टर ज्ञान सागर बन। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ಬಾಬೋರಿಗೆ ಜ್ಞಾನ ಸ್ವರೂಪ ಆತ್ಮ ಮಕ್ಕಳೇನೇ ಪ್ರಿಯರು. ಆದ್ದರಿಂದ ನೀವು ತಂದೆ ಸಮಾನ ಮಾಸ್ಟರ್ ज्ञान सागरराಗಿ। प्रश्न, कल्याणकारी युग में बाप सभी बच्चों को कौन सी स्मृति दिलाते हैं? ಈ ಕಲ್ಯಾಣಕಾರಿ ಯುಗದಲ್ಲಿ ಬಾಬೋರ್ ಎಲ್ಲ ಮಕ್ಕಳಿಗೂ ಯಾವ ಸ್ಮೃತಿಯನ್ನ ತರಿಸ್ಕೊಡ್ತಾರೆ? उत्तर, बच्चे तुम्हें अपना घर छोड़े 5000 वर्ष हुए हैं। तुमने 5000 वर्ष में 84 जन्म लिए। अब ये अंतिम जन्म है, वानप्रस्थ अवस्था है। ಬಾಬೋರಿ ಕಲ್ಯಾಣಕಾರಿ ಯುಗದಲ್ಲಿ ಎಲ್ಲ ಮಕ್ಕಳಿಗೂ ಈ ಸ್ಮೃತಿ ತಂದುಕೊಟ್ಟಿದ್ದಾರೆ. ಮಕ್ಕಳೇ, ನೀವು ನಿಮ್ಮ ಮನೆ ಬಿಟ್ಟು 5000 ವರ್ಷ ಆಯ್ತು. 5000 ವರ್ಷಗಳಲ್ಲಿ 84 ಜನ್ಮವನ್ನ ಪಡೆದು ಈಗ ಈ ಅಂತಿಮ ಜನ್ಮದಲ್ಲಿ ವಾನಪ್ರಸ್ಥ ಅವಸ್ಥೆಯಲ್ಲಿ ಇದ್ದೀರಿ. इसलिए अब घर जाने की तैयारी करो, फिर सुख धाम में आएंगे। ಆದ್ದರಿಂದ ಈಗ ಮನೆಗೆ ವಾಪಸ್ ತೆರಳಬೇಕು, ಅದರ ತಯಾರಿ ಮಾಡ್ಕೊಳ್ಳಿ, ಮತ್ತೆ ಅಲ್ಲಿಂದ ಸುಖಧಾಮಕ್ಕೆ ಬರಬೇಕು. बल गृहस्थ व्यवहार में रहो, लेकिन इस अंतिम जन्म में पवित्र बन बाप को याद कर। भले ಗೃಹಸ್ಥ ವ್ಯವಹಾರದಲ್ಲಿರಿ, ಆದರೆ ಈ ಒಂದು ಅಂತಿಮ ಜನ್ಮದಲ್ಲಿ ಪವಿತ್ರರಾಗಿ ಬಾಬೋರ ನೆನಪು ಮಾಡಿ. ಗೀತ್ महफिल में जल उठी क्षमा। ओम शांति। बच्चों ने ये समझा है कि भगवान एक है, गॉड इज वन, सभी आत्माओं का पिता एक है। ಮುರಳಿಯಲ್ಲಿ ಹಾಡಾಗಿದೆ, ಸಭೆಯಲ್ಲಿ ಪರಂಜ್ಯೋತಿಯ ಅವತರಣೆ ಆಗಿದೆ. ಪತಂಗಗಳು ತನ್ನನ್ನ ಆ ಜ್ಯೋತಿಗೆ ಸಮರ್ಪಿಸ್ಕೊಡುತ್ತೆ. ಮಕ್ಕಳಿಗೆ ಇದು ಗೊತ್ತಿದೆ, ಭಗವಂತ ಒಬ್ರೆ, ಗಾಡ್ ಈಸ್ ಒನ್, ಎಲ್ಲ ಆತ್ಮಗಳ ಪಿತಾ ಒಬ್ರೆ, ಅವರಿಗೆ ಪರಂಪಿತ ಪರಮಾತ್ಮ ಅಂತ ಕರೀಲಾಗುತ್ತೆ. ಈ ಸೃಷ್ಟಿಯ ರಚಯಿತ ಒಬ್ರೆ, ಅನೇಕ हो ही नहीं सकते। इस सिद्धांत अनुसार मनुष्य अपने को भगवान कहला नहीं सकते हैं, ಅನೇಕರಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸಿದ್ಧಾಂತದ ಅನುಸಾರ ಮನುಷ್ಯರು ತಮ್ಮನ್ನು ಭಗವಂತ ಅಂತ ಹೇಳ್ಕೊಳಕ್ಕೂ ಸಾಧ್ಯ ಇಲ್ಲ. अभी तुम ईश्वरीय सर्विस के निमित्त बने हो। ईश्वर नई दुनिया स्थापन कर रहे हैं, जिसको सतयुग कहा जाता है. ಈಗ ಈಶ್ವರೀಯ ಸೇವೆಗೆ ನೀವು ನಿಮಿತ್ತರಾಗಿದ್ದೀರಿ. ಈಶ್ವರ ಹೊಸ ಜಗತ್ತಿನ ಸ್ಥಾಪನೆ ಮಾಡ್ತಾ ಇದ್ದಾರೆ, ಯಾವುದನ್ನ ಸತ್ಯಯುಗ ಅಂತ ಕರೀಲಾಗುತ್ತೆ. ಅಲ್ಲಿಗೋಸ್ಕರ ನೀವು ಯೋಗ್ಯರ್ ಆಗ್ತಾ ಇದ್ದೀರಿ. ಸತ್ಯಯುಗದಲ್ಲಿ ಯಾರು ಪತೀತರು ಇರೋದಿಲ್ಲ, ಈಗ ನೀವು ಪಾವನರು ಆಗ್ತಾ ಇದ್ದೀರಿ. कहते हैं पतित पावन मैं हूँ और तुम बच्चों को श्रेष्ठ मत देता हूँ कि मुझ अपने निराकार बाप को याद करने से तुम पति तमो प्रधान से पावन सतो प्रधान बन जाएंगे. ನನ್ನನ್ನ ಪತಿತ ಪಾವನ ಅಂತನೂ ಕರಿತೀರಿ, ನಾನು ಪತಿತ ಪಾವನ. ನೀವು ಮಕ್ಕಳಿಗೆ ಶ್ರೇಷ್ಠ ಮತವನ್ನ ಕೊಡ್ತೀನಿ. ನೀವು ನಿಮ್ಮನ್ನು ನಿರಾಕಾರಿ ಆತ್ಮ ಅಂತ ತಿಳ್ಕೊಂಡು ನಿರಾಕಾರಿ ತಂದೆಯ ನೆನಪು ಮಾಡೋದ್ರಿಂದನೇ ನೀವು ಪತಿತ ತಮೋ ಪ್ರಧಾನರಿಂದ ಪಾವನ ಸತೋ ಪ್ರಧಾನರಾಗ್ತೀರಿ. ನೆನಪು ಅನ್ನೋ ಯೋಗ ಅಗ್ನಿಯಿಂದ ನಿಮ್ಮ ಪಾಪ ನಾಶ ಆಗುತ್ತೆ. ಸಾಧು ಆದಿ ತೋ ಕೇ ದೇತೆ ಈಶ್ವರ್ ಸರ್ವವ್ಯಾಪಿ ಹೇ. ಸಾಧುಗಳು ಮುಂತಾದವ್ರು ಏನ್ ಹೇಳ್ಬಿಡ್ತಾರೆ, ಈಶ್ವರ ಸರ್ವವ್ಯಾಪಿ ಅಂತ. ಒಂದ್ ಕಡೆ ಹೇಳ್ತಾರೆ ಭಗವಂತ ಒಬ್ರೆ ಅಂತ. ಫಿರ್ ಯಹಾ ತೋ ಬಹುತ್ ಅಪ್ನೆ ಕೋ ಭಗವಾನ್ ಕೆಹಲಾತೆ ಹೇ. ಭಗವಂತ ಒಬ್ರೆ ಅಂತ ಒಂದ್ ಕಡೆ ಹೇಳಿದ್ರು,
ಇನ್ನೊಂದು ಕಡೆ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಕಲಿಯುಗದಲ್ಲಿ ಏನ್ ನೋಡ್ತೀರಿ, ಬಹಳಷ್ಟು ಜನ ಇಂಥವ್ರಿದ್ದಾರೆ ತಮ್ಮನ್ನ ತಾವು ಭಗವಂತ ಅಂತ ಹೇಳ್ಕೊಳ್ತಾರೆ. ಶ್ರೀ ಶ್ರೀ 108 ಜಗದ್ಗುರು ಅಂತನೂ ಕರೆಸ್ಕೋತಾರೆ. अब जगत का गुरु तो एक ही बाप है, सारे जगत को पावन बनाने वाला एक परमात्मा सारी दुनिया को लिबरेट करता है दुख से. ಇಡೀ ಜಗತ್ತನ್ನು ಪಾವನ ಮಾಡೋರು ಒಬ್ಬರೇ ಪರಮಾತ್ಮ. ಇಡೀ ಜಗತ್ತನ್ನ ಲಿಬ್ರೇಟ್ ಮಾಡ್ತಾರೆ ದುಃಖದಿಂದ. ಅವರೇ ದುಃಖ ಹರ್ತ ಸುಖ ಕರ್ತ. ಮನುಷ್ಯೋं को ये नहीं कहा जा सकता, ये भी तुम बच्चे समझते हो. ಇದನ್ನ ಮನುಷ್ಯರಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದುಃಖ ಹರ್ತ ಸುಖ ಕರ್ತ ಲಿಬ್ರೇಟರ್ ಇದೆಲ್ಲ ಬಾಬೋರಿಗೆ ಮಾತ್ರ ಹೇಳಕ್ ಸಾಧ್ಯ. ಇದೆಲ್ಲ ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಇದೀಗ ಪತೀತ ಜಗತ್ತು, ಇಲ್ಲಿ ಎಲ್ಲರೂ ಪತೀತರು. ಪಾವನ ಜಗತ್ತಲ್ಲಿ ಯಥಾ ಮಹಾರಾಜ ಮಹಾರಾಣಿ ತಥಾ ಪ್ರಜೆಗಳೆಲ್ಲರೂ ಪಾವನರು. ಸತ್ಯುಗದಲ್ಲಿ ಪೂಜ್ಯ ಮಹಾರಾಜ ಮಹಾರಾಣಿ ಇರ್ತಾರೆ. ಮತ್ತೆ ಭಕ್ತಿ ಮಾರ್ಗದಲ್ಲಿ पूजारिಗಳಾಗ್ತಾರೆ. सतयुग में जो महाराजा महारानी है उनकी जब 2 कलाएं कम होती है तो राजा रानी कहा जाता है. ಬಾಬಾ ಹೇಳ್ತಾರೆ, ಸತ್ಯಯುಗದಲ್ಲಿ ಯಾರು ಶ್ರೀ ಲಕ್ಷ್ಮಿ ಶ್ರೀ ನಾರಾಯಣ ವಿಶ್ವ ಮಹಾರಾಜ ವಿಶ್ವ ಮಹಾರಾಣಿ, ಆಮೇಲೆ ಅವರೇ ಕೆಳಗಿಳಿತಾ ಬಂದಂತೆ ತ್ರೇತಾಯುಗಕ್ಕೆ ಬರೋಷ್ಟೊತ್ತಿಗೆ 2 ಕಳೆ ಕಡಿಮೆ ಆಗುತ್ತೆ. ಅಲ್ಲಿ ನೋಡಿ ರಾಜ ರಾಮ್ ಅಂತಾರೆ, ಮಹಾರಾಜ ರಾಮ್ ಅಂತ ಹೇಳಲ್ಲ. ರಾಣಿ ಸೀತಾ ಅಂದ್ರೆ ಇಲ್ಲಿ 2 ಕಳೆ ಕಮ್ಮಿ ಆದ್ಮೇಲೆ ರಾಜ ರಾಣಿ ಅಂತ ಕರೆಸ್ಕೊತಾರೆ. ಎಲ್ಲ ಮಾತು ಡೀಟೇಲ್ದು. ನೈತೋ 1 ಸೆಕೆಂಡ್ ಮೇ ಜೀವನ್ ಮುಕ್ತಿ, ಇಲ್ಲ ಅಂದ್ರೆ 1 ಸೆಕೆಂಡ್ ಅಲ್ಲಿ ಜೀವನ್ ಮುಕ್ತಿ. ಬಾಬಾ ಹೇಳ್ತಾರೆ, ಬಲೆ ಮಕ್ಕಳೇ ಗೃಹಸ್ಥ ವ್ಯವಹಾರದಲ್ಲಿರಿ, ಆದ್ರೆ ಈ ಅಂತಿಮ ಜನ್ಮದಲ್ಲಿ ಪವಿತ್ರವಾಗಿರಿ. ಈಗ ವಾನಪ್ರಸ್ಥ ಸ್ಥಿತಿ ಇದು, ವಾಣಿಯಿಂದ ದೂರ ಹೋಗುವಂತಹ ಸಮಯ ಇದು. ವಾನಪ್ರಸ್ಥ ಅಥವಾ ಶಾಂತಿಧಾಮ ಒಂದೇ ಮಾತು. यहाँ आत्माएं ब्रह्म तत्व में रहती है जिसको ब्रह्मांड कहते हैं. ಇಲ್ಲಿ ಆತ್ಮಗಳು ಬ್ರಹ್ಮ ತತ್ವದಲ್ಲಿರ್ತಾರೆ, ಯಾವುದನ್ನ ಬ್ರಹ್ಮಾಂಡ ಅಂತ ಕರೀಲಾಗುತ್ತೆ. ವಾಸ್ತವಿಕವಾಗಿ ಆತ್ಮಗಳೇನು ಅಂಡಾಕಾರದಲ್ಲಿ ಇರೋದಿಲ್ಲ. ಅಂಡ ಅಂದ್ರೆ ಮೊಟ್ಟೆ ಆಕಾರದಲ್ಲಿ ಇರೋದಿಲ್ಲ. ಆತ್ಮ ತೋ ಸ್ಟಾರ್ ಹೈ, ಆತ್ಮ ಅಂತೂ ನಕ್ಷತ್ರ ಪ್ರಕಾಶಮಯ. बाबा ने समझाया जो भी आत्माएं है इस ड्रामा में एक्टर्स है. ಬಾಬಾ ಅವರು ತಿಳಿಸ್ಕೊಟ್ಟಿದ್ದಾರೆ, ಯಾರೆಲ್ಲ ಆತ್ಮಗಳಿದ್ದಾರೆ ಎಲ್ಲರೂ ಈ ಡ್ರಾಮಾದಲ್ಲಿ ಪಾತ್ರಧಾರಿಗಳು. ಹೇಗೆ ಪಾತ್ರಧಾರಿ ನಾಟಕದಲ್ಲಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಭಿನ್ನ ಭಿನ್ನ ಪಾತ್ರ ಮಾಡ್ತಾರೆ, ಹಾಗೆ ಇದು ಬೇಹದ್ದಿನ ನಾಟಕ. ಇಲ್ಲೂ ಆತ್ಮ ಭಿನ್ನ ಭಿನ್ನ ದೇಹ ಅನ್ನೋ ವಸ್ತ್ರವನ್ನ ಚೇಂಜ್ ಮಾಡಿ ಮಾಡಿ ಭಿನ್ನ ಭಿನ್ನ ಪಾತ್ರ ಮಾಡುತ್ತೆ. आत्मा इस सृष्टि पर 5 तत्वों के बने हुए शरीर में प्रवेश कर पार्ट बजाती है. ಆತ್ಮಗಳು ಈ ಸೃಷ್ಟಿಯಲ್ಲಿ 5 ತತ್ವಗಳಿಂದ ಮಾಡಲ್ಪಟ್ಟಿರೋ ಈ ಶರೀರದಲ್ಲಿ ಪ್ರವೇಶ ಮಾಡಿ ಪಾತ್ರ ಮಾಡ್ತಾರೆ. ಶುರುವಿಂದ ಕೊನೆವರೆಗೂ, ಅಂದ್ರೆ ಸತ್ಯಯುಗದ ಆರಂಭದಿಂದ ಕಲಿಯುಗದ ಕೊನೆವರೆಗೂ. ಪರಮಾತ್ಮ ಹಾಗೂ ಬ್ರಹ್ಮ ವಿಷ್ಣು ಶಂಕರ ಎಲ್ಲರೂ ಆಕ್ಟರ್ಸೇ, ಆದ್ರೆ ಇವರು ವಿಶೇಷವಾದ ಆಕ್ಟರ್ಸ್. ಇವರು ನಾಟಕದಲ್ಲಿ ಭಿನ್ನ ಭಿನ್ನ ಪ್ರಕಾರದ ಡ್ರೆಸ್ ಸಿಗುತ್ತೆ ಪಾತ್ರ ಮಾಡ್ಲಿಕ್ಕೆ. ನೋಡಿ ಎಷ್ಟು ವೆರೈಟಿ ಡ್ರೆಸ್ ಇದೆ, ಒಂದ್ ಡ್ರೆಸ್ ಇದ್ದಂಗೆ ಇನ್ನೊಂದು ಡ್ರೆಸ್ ಇಲ್ಲ. ಎಂತಹ ಅದ್ಭುತವಾದ ಪಾತ್ರಧಾರಿ, ಎಷ್ಟು ವಿಭಿನ್ನವಾದ ಡ್ರೆಸ್. घर में आत्माएं सब शरीर के बिगर रहती है. ಪರಂಧಾಮದಲ್ಲಿ ಆತ್ಮಗಳು ಶರೀರ ಇಲ್ಲದೆ ಅಂದ್ರೆ ಅಶರೀರಿಯಾಗಿರ್ತಾರೆ. ಮತ್ತೆ ಯಾವಾಗ 5 ತತ್ವಗಳ ಶರೀರ ತಯಾರಾಗುತ್ತೆ, ಆಗ ಅದರಲ್ಲಿ ಬಂದು ಆತ್ಮ ಪ್ರವೇಶ ಮಾಡುತ್ತೆ. 84 ಶರೀರ ಸಿಗುತ್ತೆ ಅಂದ್ರೆ 84 ಹೆಸರುಗಳು ಚೇಂಜ್ ಆಗುತ್ತೆ. ಆತ್ಮ ಕಾ ನಾಮ್ ಏಕ್ ಹೇ. अब ಶಿವ ಬಾಬಾ ತೋ ಹೇ ಹಿ ಪತೀತ್ ಪಾವನ್. ಆತ್ಮಕ್ಕೆ ಯಾವಾಗ್ಲೂ ಒಂದೇ ಹೆಸರು ಆತ್ಮ ಅನ್ನೋದು. ಆದ್ರೆ ಶರೀರಕ್ಕೆ 84 ಶರೀರಕ್ಕೆ 84 ಹೆಸರು. ಇನ್ನು ಅಡ್ಡ ಉದ್ದ ಹೆಸರಿಟ್ರೆ ಇನ್ನು ಬೇರೆ ಬೇರೆ, ಒಂದು ಶರೀರಕ್ಕೆ 2 ಹೆಸರು, ಮದುವೆ ಆದಾಗ ಒಂದು ಹೆಸರು ಎಲ್ಲ ಚೇಂಜ್ ಮಾಡ್ತಾರಲ್ಲ. ಕೊನೆ ಪಕ್ಷ ಅಂತೂ 84
ಶರೀರಕ್ಕೆ 84 ಹೆಸರುಗಳು ಬಂದಿದೆ. ಶಿವಬಾಬೋರಂತೂ ಪತಿತ ಪಾವನ. ಅವರಿಗೆ ಅವ್ರದೇ ಆದ ಶರೀರ ಇಲ್ಲ, ಶರೀರದ ಆಧಾರ ತಗೊಳ್ಬೇಕಾಗತ್ತೆ. कहते हैं मेरा नाम शिव ही है, बल पुराने शरीर में आता हूँ, इनके शरीर का नाम अपना है. ಬಾಬಾ ಹೇಳ್ತಾರೆ, ನನ್ನ ಹೆಸರು ಶಿವ. ಭಲೆ ನಾನು ಈ ಹಳೆ ಶರೀರದಲ್ಲಿ ಬರ್ತೀನಿ, ಈ ಶರೀರ ನಾನು ಯಾವ ಶರೀರದಲ್ಲಿ ಬರ್ತೀನಿ ಆ ಶರೀರದಲ್ಲಿರೋ ಆತ್ಮ ಬೇರೆ, ಆ ಶರೀರದ ಹೆಸರು ಅದೇ ಬೇರೆ. ಇನ್ಕಾ ವ್ಯಕ್ತ ನಾಮ್ ಹೇ ಫಿರ್ ಅವ್ಯಕ್ತಿ ನಾಮ್ ಪಡಾ ಹೇ. ಮೊದಲು ದಾದಾ ಲೇಖರಾಜ್ ಅನ್ನೋದು ವ್ಯಕ್ತ ನಾಮ್. ಯಾವಾಗ ಶಿವಬಾಬೋರ್ ಬಂದು ಆ ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡಿದ್ರು, ಅವ್ಯಕ್ತ ನಾಮ್ ಏನಿಟ್ರು ಬಾಬೋರು? ಪಿತಾಶ್ರೀ ಪ್ರಜಾಪಿತಾ ಬ್ರಹ್ಮ. एक धर्म वाला दूसरे धर्म में जाता तो नाम बदलता है, तुम भी शूद्र धर्म से बदल ब्राह्मण धर्म में आए हो तो नाम बदला है. ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಕನ್ವರ್ಟ್ ಆದ್ರೆ ಏನಾಗುತ್ತೆ? ಹೆಸರು ಚೇಂಜ್ ಆಗುತ್ತೆ. ಅಥವಾ ಯಾರಾದರೂ ಲೌಕಿಕದಿಂದ ಸನ್ಯಾಸತ್ವ ಸ್ವೀಕಾರ ಮಾಡ್ತಾರೆ, ಅವಾಗಲೂ ಹೆಸರು ಚೇಂಜ್ ಮಾಡ್ತಾರೆ. ಬಾಬಾ ಹೇಳ್ತಾರೆ, ಅದೇ ಥರ ನೀವು ಶೂದ್ರ ಧರ್ಮದಿಂದ ಬ್ರಾಹ್ಮಣ ಧರ್ಮದಲ್ಲಿ ಬಂದಿದ್ದೀರಿ ಅಂದರೆ ಹೆಸರು ಚೇಂಜ್ ಆಯಿತು. ಅಂದರೆ ಬ್ರಹ್ಮ ಬಾಬಾ ಅವ್ರದ್ದು. ಹಾಗೆ ಆದಿಯಲ್ಲಿ ಬಾಬಾ ಅವರು ಎಷ್ಟೊಂದು ಜನದ ಹೆಸರನ್ನ ಚೇಂಜ್ ಮಾಡಿದ್ರು. तुम लिखते हो शिव बाबा ट्रू ब्रह्मा, शिव बाबा परम पिता परमात्मा है, उनका नाम नहीं बदलता है. ನೀವು ಬರೀತೀರಿ ಶಿವ ಬಾಬಾ ಟ್ರೂ ಬ್ರಹ್ಮ, ಶಿವ ಬಾಬಾ ಪರಂ ಪಿತಾ ಪರಮಾತ್ಮ, ಅವರ ಹೆಸರು ಎಂದೂ ಚೇಂಜ್ ಆಗಲ್ಲ, ಸದಾ ಶಿವ. ಶಿವ ಬಾಬಾ ಬ್ರಹ್ಮನ ಮೂಲಕ ಸ್ಥಾಪನೆ ಮಾಡಿಸ್ತಾ ಇದ್ದಾರೆ ಆದಿ ಸನಾತನ ದೇವಿ ದೇವತಾ ಧರ್ಮದ್ದು. जो प्रायलोप हो गया है, जो पावन पूज्य थे वो ही पतित पूजारी बनते हैं. ಆ ಧರ್ಮ ಈಗ ಪ್ರಾಯಲೋಪ ಆಗಿದೆ. ಯಾರು ಪಾವನ ಪೂಜ್ಯರಿದ್ರೋ ಅವರೇ ಈಗ ಪತೀತರು ಪೂಜಾರಿಗಳಾಗಿದ್ದಾರೆ. ಅರ್ಧ ಕಲ್ಪ ಯಾರು ಪಾವನ ಪೂಜ್ಯ ದೇವತೆಗಳಿದ್ರೋ ಅವರೇ ದ್ವಾಪರ ಯುಗದಿಂದ ಪತೀತರು ಪೂಜಾರಿಗಳಾಗಿದ್ದಾರೆ. ಈಗ ಅವ್ರದೇ 84 ಜನ್ಮಗಳು ಪೂರ್ಣ ಆಗ್ತಾ ಬಂದಿದೆ. अब फिर से देवी देवता धर्म स्थापन होता है. गाया हुआ है, परम पिता परमात्मा आकर ब्रह्मा द्वारा फिर से स्थापना कराते हैं, तो ब्राह्मण जरूर चाहिए ना. ಈಗ ನಿಮ್ಮ 84 ಜನ್ಮಗಳು ಪೂರ್ಣ ಆಗ್ತಾ ಬಂದಿದೆ. ಈಗ ಪುನಃ ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗುತ್ತೆ. ಗಾಯನ ಇದೆ, ಪರಂ ಪಿತಾ ಪರಮಾತ್ಮ ಬಂದು ಬ್ರಹ್ಮನ ಮೂಲಕ ಪುನಃ ದೈವಿ ಧರ್ಮದ ಸ್ಥಾಪನೆ ಮಾಡ್ತಾರೆ. ಅಂದರೆ ಬ್ರಾಹ್ಮಣರು ಅವಶ್ಯಕವಾಗಿ ಬೇಕು. ಬ್ರಹ್ಮ ಹಾಗೂ ಬ್ರಾಹ್ಮಣರು ಎಲ್ಲಿಂದ ಬರ್ತಾರೆ? ಬ್ರಹ್ಮ ಎಲ್ಲಿಂದ ಬರ್ತಾರೆ? ಶಿವ ಬಾಬಾ ಬಂದು ಯಾರಲ್ಲಿ ಪ್ರವೇಶ ಆಗ್ತಾರೋ, ಯಾರನ್ನ ದತ್ತು ತಗೋತಾರೋ ಮೊದಲನೇದಾಗಿ ಅವರೇ ಬ್ರಹ್ಮ. ಅವರ ಮುಖ ಕಮಲದಿಂದ ಜನ್ಮ ತಗೊಳ್ಳೋರೆ ಬ್ರಾಹ್ಮಣರು. कहते हैं तुम हमारे हो, शिव बाबा के बच्चे तो हो ही, फिर ಬ್ರಹ್ಮ ದ್ವಾರ ಪೋತ್ರೆ ಹೋ ಜಾತೆ ಹೋ. ಹೇಳ್ತೀರಿ ನೀವು ನಮ್ಮವರು ಅಂತ. ಬಾಬೋರು ನಮ್ಮನ್ನ ಸ್ವೀಕಾರ ಮಾಡಿದ್ದಾರೆ, ದತ್ತು ತಗೊಂಡಿದ್ದಾರೆ. ಶಿವಬಾಬೋರ್ ಮಕ್ಕಳು ಮತ್ತೆ ಬ್ರಹ್ಮನ ಮಕ್ಕಳಾಗ್ತೀರಿ ಬ್ರಾಹ್ಮಣ ಜನ್ಮ ತಗೊಳ್ಳೋದ್ರಿಂದ. ಆವಾಗ ಶಿವಬಾಬೋರಿಗೆ ಮೊಮ್ಮಕ್ಕಳಾಗ್ತೀರಿ. ಪಿತಾ ತೋ ಏಕ್ ಹೇ ಸಾರಿ ಪ್ರಜಾ ಕಾ, ಇಡೀ ಪ್ರಜೆಗಳಿಗೆ ಪಿತಾ ಒಬ್ರೆ. इतने सब बच्चे कुमार कुमारियां हैं, उनको शिव बाबा ब्रह्मा द्वारा अडॉप्ट करते हैं. ಇಷ್ಟೊಂದು ಜನ ಎಲ್ಲ ಮಕ್ಕಳು ಕುಮಾರ ಕುಮಾರಿಯರಿದ್ದೀರಿ, ಅವರಿಗೆ ಶಿವ ಬಾಬಾ ಬ್ರಹ್ಮನ ಮೂಲಕ ದತ್ತು ತಗೊಂಡಿದ್ದಾರೆ. ಮನುಷ್ಯರಿಗೇನು ಗೊತ್ತು ಈ ಶಿವ ಬಾಬಾವರ ದತ್ತು ಮಕ್ಕಳು ಅಂತ? ಬಾಪ್ ಆಕರ್ ಆದಿ ಸನಾತನ್ ದೇವಿ ದೇವತಾ ಧರ್ಮ ಸ್ಥಾಪನ್ ಕರ್ತೆ ಹೇ. ಬಾಬೋರ್ ಬಂದು ಆದಿ ಸನಾತನ ದೇವಿ ದೇವತಾ ಧರ್ಮವನ್ನ ಸ್ಥಾಪನೆ ಮಾಡ್ತಾರೆ. ಸೊ ಅಸಾನಕ್ಕೆ ನಯೇ ಸಿರ್ ಆತೆ ರೇತೆ ಹೇ. ಆ ಥರ ಅಲ್ಲ, ಆ ಧರ್ಮ ಹೊಸದಾಗಿ ಮತ್ತೆಲ್ಲಿಂದನೋ ಹುಟ್ಕೊಳ್ಳುತ್ತೆ ಅಂತಲ್ಲ. ಕಲ್ಪ ಕಲ್ಪದಲ್ಲೂ ಬಾಬೋರ್ ಬಂದು ಈ ದೈವಿ ಧರ್ಮವನ್ನ ಪುನಃ ಸ್ಥಾಪನೆ ಮಾಡ್ತಾರೆ. ಹೇಗೆ ತೋರಿಸ್ತಾರೆ, ಇಡೀ ಜಗತ್ತೆಲ್ಲ ಪ್ರಳಯ ಆಗ್ಬಿಡುತ್ತೆ, ಆಲದ ಎಲೆ ಮೇಲೆ ಶ್ರೀ ಕೃಷ್ಣ ತೇಲ್ಕೊಂಡು ಬರ್ತಾನೆ ಅಂತ ಹೇಳಿ.
अब ये तो सब कहानियां बनाई हुई है, ये वर्ल्ड की हिस्ट्री ಜಾಗ್ರಫಿ ರಿಪೀಟ್ ಹೋती रहती है. ಇದೆಲ್ಲ ಕತೆಗಳನ್ನ ಬರೆದು ಬಿಟ್ಟಿದ್ದಾರೆ. ಈ ಸೃಷ್ಟಿಯ ಹಿಸ್ಟ್ರಿ ಜಾಗ್ರಫಿ ಪುನಃ ರಿಪೀಟ್ ಆಗುತ್ತೆ. ಆತ್ಮ ಅಮರವಾಗಿದೆ, ಅದರಲ್ಲಿರೋ ಪಾತ್ರನೂ ಅಮರವಾಗಿದೆ. ಈ ಪಾತ್ರ ಎಂದು ಸವಿಯೋದು ಇಲ್ಲ, ಅಳಿಸೋದು ಇಲ್ಲ. सतयुग में वही लक्ष्मी नारायण की सूर्यವಂಶಿ ರಾಜಧಾನಿ ಚಲ್ತಿ ಆತಿ ಹೈ. ಪ್ರತಿ ಕಲ್ಪದಲ್ಲೂ ಸತ್ಯಯುಗದಲ್ಲಿ ಅದೇ ಲಕ್ಷ್ಮೀನಾರಾಯಣರು ಸೂರ್ಯವಂಶಿ ರಾಜಧಾನಿ ನಡೆಯುತ್ತೆ. ಅದೆಂದು ಚೇಂಜ್ ಆಗಲ್ಲ. ಅಂದ್ರೆ ಆ ಲಕ್ಷ್ಮೀನಾರಾಯಣರು ಯಾರು, ಅವರೇನೆ. ಆ ರಾಜ್ಯ ಮತ್ತೆಂದು ಪ್ರತಿ ಕಲ್ಪದಲ್ಲೂ ರಿಪೀಟ್ ಆಗುತ್ತೆ, ಚೇಂಜ್ ಆಗಲ್ಲ. ಜಗತ್ತು ಹೊಸದ್ರಿಂದ ಹಳೆದು, ಹಳೆದ್ರಿಂದ ಹೊಸದಾಗುತ್ತೆ. ಪ್ರತಿ ಒಂದು ಆತ್ಮಕ್ಕೂ ಅವಿನಾಶಿಯಾಗಿರೋ ಪಾತ್ರ ಸಿಕ್ಕಿದೆ. ಬಾಬಾ ಹೇಳ್ತಾರೆ, ಭಕ್ತಿ ಮಾರ್ಗದಲ್ಲಿ ಭಕ್ತರು ಯಾವ ಯಾವ ಭಾವನೆಯಿಂದ ಭಕ್ತಿ ಮಾಡ್ತಾರೋ ಅವರಿಗೆ ಅದೇ ತರ ಸಾಕ್ಷಾತ್ಕಾರನೂ ಮಾಡಿಸ್ತೀನಿ. ಕೆಲವರಿಗೆ ಹನುಮಂತನ ಸಾಕ್ಷಾತ್ಕಾರ ಆಗುತ್ತೆ, ಕೆಲವರಿಗೆ ಗಣೇಶನ ಸಾಕ್ಷಾತ್ಕಾರ ಆಗುತ್ತೆ. ಅಂದ್ರೆ ಯಾರು ಭಕ್ತಿ ಮಾಡ್ತಾರೋ ಅವ್ರಿಗೆ ಅವ್ರ ಸಾಕ್ಷಾತ್ಕಾರ ಆಗುತ್ತೆ. ಉನ್ಕಿ ಅಶುಭ ಭಾವನಾ ಪೂರಿ ಕರ್ತಾ, ಅವರಿಗೆ ಅವರ ಅಶುಭ ಭಾವನೆಯನ್ನು ಪೂರ್ಣ ಮಾಡ್ತೀನಿ. ಇದು ಡ್ರಾಮಾದಲ್ಲಿ ನಿಗದಿ ಇದೆ. ಮನುಷ್ಯ ಫಿರ್ ಸಮಜ್ತೆ ಹೇ ಭಗವಾನ್ ಸಬ್ ಮೇ ಹೇ, ಇಸ್ಲಿಯೇ ಸರ್ವವ್ಯಾಪಿ ಕಹ ದೇತೆ ಹೇ. ಮನುಷ್ಯರೇನ್ ತಿಳ್ಕೊಂಡಿದ್ದಾರೆ, ಎಲ್ಲದರಲ್ಲೂ ಭಗವಂತ ಇದ್ದಾನೆ ಅಂತ. ಅದಕ್ಕೆ ಸರ್ವವ್ಯಾಪಿ ಅಂತ ಹೇಳ್ಬಿಡ್ತಾರೆ. ಭಕ್ತ ಮಾಲೆನೂ ಇದೆ. ಬಾಬಾ ಹೇಳ್ತಾರೆ, ಭಕ್ತ ಮಾಲೆಯಲ್ಲಿ ಅಣ್ಣಂದಿರಲ್ಲಿ ನಾರದ ಶಿರೋಮಣಿ ಗಾಯನ ಇದೆ, ಅಕ್ಕಂದಿರಲ್ಲಿ ಭಕ್ತ ಮೀರನ ಗಾಯನ ಇದೆ. ಭಕ್ತ ಮಾಲೆನೇ ಬೇರೆ, ರುದ್ರ ಮಾಲೆನೇ ಬೇರೆ, ಜ್ಞಾನ ಮಾಲೆನೇ ಬೇರೆ. ಭಕ್ತೋಂ ಕಿ ಮಾಲಾ ಕಭಿ ಪೂಜತೆ ನಹಿ. ಭಕ್ತ ಮಾಲೆಗಳನ್ನ ಯಾರು ಪೂಜಿಸೋದಿಲ್ಲ, ಸ್ಮರಿಸ್ತಾರೆ, ಪೂಜಿಸಲ್ಲ. ರುಂಡ ಮಾಲೆ ಅಂದ್ರೆ ವೈಜಯಂತಿ ಮಾಲೆ, ವಿಜಯ ಮಾಲೆಯನ್ನ ಪೂಜಿಸಲ್ಪಡುತ್ತೆ. ऊपर में है फूल, फिर मेरू, फिर है बच्चे जो राज गद्दी पर बैठते हैं. वैजयंती माला ही विष्णु की माला है. ಈ ಮಾಲೆಯಲ್ಲಿ ಮೇಲೆ ಹೂವಿದೆ, ಶಿವಬಾಬಾ. ಅದರ ಪಕ್ಕದಲ್ಲಿ 2 ದೊಡ್ಡ ಮಣಿಗಳಿದೆ, ಅದು ಬ್ರಹ್ಮ ಸರಸ್ವತಿ. ಇನ್ನ ಉಳಿದವರು ನೀವು ಮಕ್ಕಳು. ಯಾರು ರಾಜ ಸಿಂಹಾಸನದಲ್ಲಿ ಕೂತ್ಕೊಳ್ತಾರೆ ಅವರು. ವೈಜಯಂತಿ ಮಾಲೆ ಅಂದ್ರೆ ವಿಷ್ಣು ಮಾಲೆ. ಭಕ್ತ ಮಾಲೆ ಕೇವಲ ಗಾಯನ ಆಗುತ್ತೆ. ರುದ್ರ ಮಾಲೆನ ಎಲ್ಲರೂ ಸ್ಮರಣೆ ಮಾಡ್ತಾರೆ. ತುಮ್ ಭಕ್ತ ನಹಿ ಜ್ಞಾನಿ ಹೋ. ಈಗ ನೀವು ಭಕ್ತರಲ್ಲ, ಜ್ಞಾನಿಗಳು. ಬಾಬಾ ಹೇಳ್ತಾರೆ, ನನಗೆ ಯಾರಿಷ್ಟ ಬಾಬೋರಿಗೆ ಜ್ಞಾನ ಸ್ವರೂಪ ಆತ್ಮಗಳೇ ಪ್ರಿಯವಾಗಿದ್ದಾರೆ. ಬಾಬೋರು ಜ್ಞಾನದ ಸಾಗರ, ನೀವು ಮಕ್ಕಳಿಗೆ ಜ್ಞಾನ ಕೊಡ್ತಾ ಇದ್ದಾರೆ. ಮಾಲಾ ಭಿ ತುಮಾರಿ ಪೂಜಿ ಜಾತಿ ಹೇ. ಮಾಲೆನೂ ನಿಮ್ದು ಪೂಜಿಸಲ್ಪಡುತ್ತೆ. ಅಷ್ಟರತ್ನಗಳ ಪೂಜೆ ಆಗುತ್ತೆ, ಏಕೆಂದ್ರೆ ಜ್ಞಾನ ಸ್ವರೂಪ ಆತ್ಮಗಳು ಯಾರು ಅವ್ರದ್ದು ಪೂಜೆನೂ ಆಗುತ್ತೆ. ಆ ಅಷ್ಟರತ್ನಗಳ ಉಂಗುರ ಮಾಡಿಕೊಂಡು ಹಾಕ್ಕೊಳ್ತಾರೆ, ಏಕೆಂದ್ರೆ ಈ ಭಾರತವನ್ನು ಸ್ವರ್ಗ ಮಾಡಿದಂತಹ ವಿಶೇಷ ಆತ್ಮಗಳು ಯಾರು ಪಾಸ್ ವಿತ್ ಆನರ್ ಆಗಿದ್ದಾರೆ, ಗೌರವಾನ್ವಿತವಾಗಿ ತೇರ್ಗಡೆ ಹೊಂದಿರುವಂಥವರು, ಅವರ ಗಾಯನ ಇದೆ. ನೌವಾ ದಾನ ಬೀಚ್ ಮೇ ಶಿವ ಬಾಬಾ ಕೋ ರಖತೆ ಹೇ. ಅಷ್ಟರತ್ನಗಳು 9ನೇದು ಮಣಿ ಮಧ್ಯದಲ್ಲಿ ಶಿವ ಬಾಬೋರನ್ನ, ಆ ಅಷ್ಟರತ್ನಗಳನ್ನ ತಯಾರು ಮಾಡಿದಂತ ಶಿವ ಬಾಬೋರನ್ನ ಇಡ್ತಾರೆ. ಅದಕ್ಕೆ ಹೇಳಲಾಗುತ್ತೆ ನವರತ್ನಗಳು. ಎಲ್ಲ ಡೀಟೇಲಿನ ತಿಳುವಳಿಕೆ ಇದು. ಬಾಬೋರ್ ಕೇವಲ ಇಷ್ಟೇ ಹೇಳ್ತಾರೆ, ತಂದೆ ಮತ್ತು ಆಸ್ತಿಯನ್ನ ನೆನ್ಪು ಮಾಡಿ ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ, ಮತ್ತೆ ನೀವು ಹೋಗ್ತೀರಿ ಶಾಂತಿಧಾಮಕ್ಕೆ. ಪತೀತ ಆತ್ಮಗಳು ಪಾವನ ಜಗತ್ತಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲೆಲ್ಲರೂ ಪತೀತರು. ದೇವತೆಗಳ ಶರೀರನೂ ಪವಿತ್ರ ಹಾಗೂ ನಿರ್ವಿಕಾರಿಯಾಗಿರುತ್ತೆ. ಅವರು ಪೂಜ್ಯರು. ದೇವತೆಗಳು ಅಂದ್ರೆ ಪೂಜ್ಯರು. ಯಥಾ ರಾಜ ರಾಣಿ ತಥಾ ಪ್ರಜೆಗಳು ಪೂಜ್ಯರು. ಇಲ್ಲೆಲ್ಲರೂ ಪೂಜಾರಿಗಳು. ಅಲ್ಲಿ ಅಂದ್ರೆ ಸತ್ಯಯುಗದಲ್ಲಿ ದುಃಖದ ಮಾತಿಲ್ಲ, ಅದರ ಹೆಸರೇ ಸ್ವರ್ಗ, ಸುಖಧಾಮ. ಅಲ್ಲಿ ಸುಖ, ಸಂಪತ್ತು, ಶಾಂತಿ ಎಲ್ಲವೂ ಇತ್ತು. अब तो कुछ नहीं है, इसीलिए इसको नर्क
ಉಸ್ಕೋ ಸ್ವರ್ಗ ಕಹಾ ಜಾತಾ ಹೈ. ಆದ್ರೆ ಇಲ್ಲಿ ಏನೂ ಇಲ್ಲ. ಅಲ್ಲೇನೆಲ್ಲ ಇತ್ತೋ ಅದು ಯಾವುದು ಇಲ್ಲಿಲ್ಲ. ಅದಕ್ಕೋಸ್ಕರ ಇದನ್ನ ನರಕ ಅಂತ ಹೇಳಲಾಗುತ್ತೆ, ಅದನ್ನ ಸ್ವರ್ಗ ಅಂತ ಹೇಳಲಾಗುತ್ತೆ. ನಾವೆಲ್ಲ ಆತ್ಮಗಳು ಶಾಂತಿಧಾಮ ನಿವಾಸಿಗಳು. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ಪಾತ್ರ ಮಾಡಲಿಕ್ಕೆ. 84 ಜನ್ಮವನ್ನ ಪೂರ್ಣಗೊಳಿಸ್ಬೇಕು. 84 जन्म पूरे भोगने पड़ते हैं. अभी दुख धाम है, फिर हम जाते शांति धाम, फिर ಸುಖ ಧಾಮ್ में आएंगे. 84 ಜನ್ಮವನ್ನ ಪೂರ್ಣಗೊಳಿಸಿ ನಾವು ಹೋಗ್ಬೇಕು. ಇದು ದುಃಖಧಾಮ, ನಾವು ಹೋಗೋದು ಶಾಂತಿಧಾಮಕ್ಕೆ, ಅಲ್ಲಿಂದ ಬರೋದು ಸುಖಧಾಮಕ್ಕೆ. ಬಾಬೋರು ನಮ್ಮನ್ನು ಸುಖಧಾಮದ ಮಾಲೀಕರನ್ನಾಗಿ ಮಾಡ್ತಾರೆ. ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡೋ ಪುರುಷಾರ್ಥ ಮಾಡಿಸ್ತಾ ಇದ್ದಾರೆ. ನಿಮ್ದಿದೀಗ ಸಂಗಮ ಯುಗ. ಬಾಬಾ ಹೇಳ್ತಾರೆ, ನಾನು ಕಲ್ಪದ ಸಂಗಮ ಯುಗದಲ್ಲಿ ಬರ್ತೀನಿ, ಯುಗ ಯುಗದಲ್ಲ. ಮೇ ಸಂಗಮ ಯುಗ ಮೇ ಏಕ್ ಬಾರ್ ಸೃಷ್ಟಿ ಕೋ ಬದಲ್ನೆ ಆತಾ. ನಾನು 5000 ವರ್ಷದ ಒಂದೇ ಈ ಸಂಗಮ ಯುಗದಲ್ಲಿ ಇಡೀ ಸೃಷ್ಟಿಯನ್ನ ಪರಿವರ್ತನೆ ಮಾಡ್ಲಿಕ್ಕೆ ಬರ್ತೀನಿ. ಸತ್ಯುಗ ಇತ್ತು, ಈಗ ಕಲಿಯುಗ, ಮತ್ತೆ ಸತ್ಯುಗ ಬರಲೇಬೇಕು. ಅದರ ಮಧ್ಯದಲ್ಲಿರೋದು ಕಲ್ಯಾಣಕಾರಿ ಸಂಗಮ ಯುಗ. ಎಲ್ಲರ ಕಲ್ಯಾಣ ಆಗುತ್ತಿವಾಗ. ಎಲ್ಲರನ್ನೂ ರಾವಣನ ಜೈಲಿಂದ ಬಿಡಿಸ್ತೀನಿ. ಉನ್ಕೋ ದುಃಖ ಹರ್ತಾ ಸುಖ ಕರ್ತಾ ಕಹಾ ಜಾತಾ. ಯಾರು ಈ ರಾವಣನ ದುಃಖದ ಬೇಡಿ ಜೈಲಿಂದ ಬಿಡಿಸ್ತಾರೋ ಅವರಿಗೆ ದುಃಖ ಹರ್ತಾ ಸುಖ ಕರ್ತಾ ಅಂತ ಕರೀಲಾಗುತ್ತೆ. ಇಲ್ಲಿ ಎಲ್ಲರೂ ದುಃಖಿಗಳು. ನೀವು ಪುರುಷಾರ್ಥ ಮಾಡ್ತೀರಿ ಸುಖಧಾಮಕ್ಕೆ ಹೋಗ್ಲಿಕ್ಕೆ. ಸುಖಧಾಮಕ್ಕೆ ಹೋಗಕ್ ಮೊದಲು ಶಾಂತಿಧಾಮಕ್ಕೆ ಹೋಗ್ಬೇಕು. ನೀವು ಪಾತ್ರ ಮಾಡ್ತಾ ಮಾಡ್ತಾ 5000 ವರ್ಷಗಳನ್ನ ಪೂರ್ಣಗೊಳಿಸ್ತಾ ಇದ್ದೀರಿ. आप समझाते तुमको अपना घर छोड़े 5000 ವರ್ಷ ಹುಯೇ ಹೇ. ಹೆಂಗ್ ಒಂದ್ ಮನೆ ಬಿಟ್ಟು ಒಂದ್ ದೇಶಕ್ಕೋ ಒಂದ್ ಊರಿಗೋ ಹೋದ್ರೆ ಎಷ್ಟೊಂದು ಸಮಯ ಆಯ್ತು ಅನ್ಸುತ್ತಲ್ಲ. ಹಾಗೆ ನಮ್ಮ ನಿಜವಾದ ಮನೆ ಶಾಂತಿಧಾಮನ ಬಿಟ್ಟು ನಮ್ಗೆ 5000 ವರ್ಷಗಳಾಗಿದೆ. ಅದರಲ್ಲೂ ನೀವು ಭಾರತವಾಸಿಗಳು 84 ಜನ್ಮವನ್ನ ಪಡೆದಿದ್ದೀರಿ. ಈಗ ನಿಮ್ಮ ಅಂತಿಮ ಜನ್ಮ. ಎಲ್ಲರದು ವಾನಪ್ರಸ್ಥ ಸ್ಥಿತಿ. ಎಲ್ಲರೂ ಈಗ ವಾಪಸ್ ಮನೆಗೆ ಹೋಗ್ಬೇಕು. ಗಾಯನ್ ಬಿ ಹೇ ಜ್ಞಾನ ಕಾ ಸಾಗರ್ ವ ರುದ್ರ. ಶಿವಬಾಬೋರ್ದೇ ಗಾಯನ ಇದೆ, ಜ್ಞಾನ ಸಾಗರ ಅಥವಾ ರುದ್ರ. ಈ ಶಿವ ಜ್ಞಾನ ಯಜ್ಞ ಇದು. ಪತಿತ ಪಾವನ ಶಿವ ಪರಮಾತ್ಮ ಶಿವ ಆಗಿದ್ದಾರೆ. ರುದ್ರ ನಾಮ್ ಭಕ್ತೋನೆ ರಕ್ ದಿಯಾ ಹೇ. ನನ್ನ ಹೆಸರು ಸದಾಶಿವ. ಯಾವಾಗಲೂ ನಂದು ಶಿವನೇ ಮೂಲ ನಾಮ, ಆದರೆ ನನಗೆ ರುದ್ರ ಅಂತೆಲ್ಲ ನನ್ನ ಭಕ್ತರ ಹೆಸರಿಟ್ಟಿದ್ದಾರೆ. उनका असल नाम एक ही शिव है. शिव बाबा प्रजापिता ब्रह्मा द्वारा स्थापना करवाते हैं. ಶಿವ ಬಾಬಾ ಅವರು ಪ್ರಜಾಪಿತ ಬ್ರಹ್ಮನ ಮೂಲಕ ಸ್ಥಾಪನೆ ಮಾಡಿಸ್ತಾರೆ. ಬ್ರಹ್ಮ ಒಬ್ಬರೇ. ಯ ಪತಿತ್ ಫಿರ್ ವಹಿ ಬ್ರಹ್ಮ ಪಾವನ್ ಬಂತಾ ಹೇ ತೋ ಫರಿಷ್ಠಾ ಬನ್ ಜಾತಾ ಹೇ. ಈ ಬ್ರಹ್ಮ ಸಾಕಾರ ಬ್ರಹ್ಮ ಪತಿತ, ಅದೇ ಬ್ರಹ್ಮ ತಪಸ್ಸಿಂದ ಪುರುಷಾರ್ಥದಿಂದ ಪಾವನ ಆಗ್ತಾರೆ. ಸೊ ಇದೇ ಬ್ರಹ್ಮ ಪರಿಷ್ಠ, ಪರಿಪೂರ್ಣ ಬ್ರಹ್ಮ, ಸಂಪೂರ್ಣ ಸೂಕ್ಷ್ಮ ದೇವತಾ ಬ್ರಹ್ಮ ಆಗ್ತಾರೆ. ಯಾರನ್ನ ಸೂಕ್ಷ್ಮವತನದಲ್ಲಿ ತೋರಿಸ್ತಾರೆ ಅವರು ಮತ್ತೊಬ್ರು ಬ್ರಹ್ಮ ಅಲ್ಲ. ಇದೇ ಪುರುಷಾರ್ಥಿ ಬ್ರಹ್ಮ, ಅವರೇ ಪರಿಪೂರ್ಣ ಬ್ರಹ್ಮ. ಬ್ರಹ್ಮ ಒಬ್ಬರೇನೆ. ಇವರು ವ್ಯಕ್ತ, ಅವರು ಅವ್ಯಕ್ತ. ಈ ಸಂಪೂರ್ಣ ಪಾವನ ಆದ್ಮೇಲೆ ಸೂಕ್ಷ್ಮವತನದಲ್ಲಿ ತೋರಿಸಲಾಗುತ್ತೆ. ಅಲ್ಲಿ ಮೂಳೆ ಮಾಂಸಗಳ ದೇಹ ಅಲ್ಲ, ಅದು ಪ್ರಕಾಶಮಯ ಸ್ವರೂಪ. ಅದು ಬಾಬಾನೇ ಸಮझाया था, जिस आत्मा को शरीर नहीं मिलता वह भटकती रहती, उनको भूत कहते हैं. ಬಾಬಾ ಇದನ್ನು ತಿಳಿಸ್ಕೊಟ್ಟಿದ್ದಾರೆ ಮಕ್ಕಳಿಗೆ. ಯಾವ ಆತ್ಮ ಆಯುಷ್ಗಿಂತ ಮೊದಲು ದೇಹ ಬಿಡ್ತಾರೋ ಅವರಿಗೆ ಶರೀರ ಸಿಗೋದಿಲ್ಲ. ಆ ಆತ್ಮಗಳು ಅಲ್ದಾಡ್ತಾ ಇರ್ತಾರೆ. ಅವರಿಗೆ ಭೂತ ಅಂತ ಹೇಳ್ತಾರೆ, ಭೂತ ಪ್ರೇತಗಳು ಅಂತ ಹೇಳ್ತಾರಲ್ಲ. ಜಬ್ ತಕ್ ಶರೀರ್ ಮಿಲೆ ತಬ್ ತಕ್ ಭಟಕ್ತಿ ಹೇ. ಎಲ್ಲಿವರೆಗೂ ಅವ್ರಿಗೆ ಮತ್ತೊಂದು ಶರೀರ ಸಿಗಬೇಕು ಅಲ್ಲಿವರೆಗೂ ಅಲ್ದಾಡ್ತಾ ಇರ್ತಾರೆ. कोई अच्छी होती है, कोई बुरी होती है, तो बाप हर एक बात की समझानी देते हैं. ಆ ಆತ್ಮಗಳಲ್ಲೂ ಅಲ್ದಾಡ್ತಾ ಇರೋ ಆತ್ಮಗಳಲ್ಲೂ ಕೆಲವು ಒಳ್ಳೆ ಆತ್ಮಗಳಿರ್ತಾರೆ, ಕೆಲವರು ತುಂಬಾ ಕೆಟ್ಟ ಆತ್ಮಗಳಿರ್ತಾರೆ. ಅಂದ್ರೆ ಅವ್ರ ಸಂಸ್ಕಾರ, ಅವರ ಕರ್ಮ.
ಬಾಬಾ ಪ್ರತಿ ಒಂದು ಮಾತಿನ ತಿಳುವಳಿಕೆ ಕೊಡ್ತಾರೆ, ಜ್ಞಾನ ಕೊಡ್ತಾರೆ. ಬಾಬಾ ಅವರು ಜ್ಞಾನದ ಸಾಗರ. ಅವಶ್ಯಕವಾಗಿ ತಿಳುವಳಿಕೆ ಕೊಡ್ತಾರಲ್ವಾ. 1 ಸೆಕೆಂಡಲ್ಲಿ ಜೀವನ್ ಮುಕ್ತಿ. ತಂದೆ ಮತ್ತು ಆಸ್ತಿಯನ್ನ ನೆನಪು ಮಾಡಿ ಸೆಕೆಂಡಲ್ಲಿ ಜೀವನ್ ಮುಕ್ತಿ ಆಸ್ತಿ ಸಿಗುತ್ತೆ. ಎಷ್ಟು ಸಹಜ. ಬಾಬಾ ಹೇಳ್ತಾರೆ, ಇದರ ಹೆಸರೇ ಸಹಜ ರಾಜಯೋಗ. वह समझते भारत का योग ये था, परंतु वह ಸನ್ಯಾಸಿಯೋ ಕಾ ಹಠ ಯೋಗ ಹೇ. ಮನುಷ್ಯರೇನ್ ತಿಳ್ಕೊಂಡಿದ್ದಾರೆ, ಭಾರತದ ಯೋಗ ಅಂದ್ರೆ ಮನುಷ್ಯರೇನ್ ಕಲ್ಸ್ಕೊಡ್ತಾರೆ ಆ ಯೋಗನೇ ಭಾರತದ ಯೋಗ ಅಂತ ತಿಳ್ಕೊಂಡಿದ್ದಾರೆ. ಬಾಬಾ ಹೇಳ್ತಾರೆ ಅದು ಸನ್ಯಾಸಿಗಳದ್ದು ಹಠಯೋಗ. ಇದಂತೂ ಬಿಲ್ಕುಲ್ ಸಹಜ. ಯೋಗ ಅಂದ್ರೆ ನೆನಪು, ಅವ್ರದ್ದು ಹಠಯೋಗ, ಇದು ಸಹಜ ಯೋಗ. ಬಾಬಾ ಹೇಳ್ತಾರೆ, ಮುಜೆ ಇಸ್ ಪ್ರಕಾರ ಯಾದ್ ಕರೋ. ಮಕ್ಕಳೇ, ನನ್ನನ್ನ ಈ ರೀತಿ ನೆನ್ಪು ಮಾಡಿ. ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದಾರಲ್ವಾ ಬಾಬಾ ಅವರು. ನೀವು ನಿಮ್ಮನ್ನ ಅಶರೀರಿ ಆತ್ಮ ಅಂತ ತಿಳ್ಕೊಂಡು ನಾನು ಅಶರೀರಿ ತಂದೆಯನ್ನ ಪರಂಧಾಮದಲ್ಲಿ ನನ್ನನ್ನ ನೆನ್ಪು ಮಾಡಿ. ಕೊಯ್ ಲಾಕೆಟ್ ಆದಿ ಲಗಾನೆ ಕಿ ದರ್ಕಾರ ನಹಿ ಹೇ. ನನ್ನ ನೆನ್ಪು ಮಾಡಕ್ಕೆ ಯಾವುದೋ ನಂದು ಲಾಕೆಟ್ ಮಾಡಿ ಹಾಕ್ಕೊಡ್ಬೇಕು ಆ ಥರ ಏನಿಲ್ಲ. ತುಮ್ ತೋ ಬಚ್ಚೆ ಹೋ ಬಾಪ್ಗೆ. ನೀವು ನಾನು ತಂದೆಯ ಮಕ್ಕಳು. ನೀವು ಬಾಬೋರನ್ನ ಕೇವಲ ನೆನ್ಪು ಮಾಡಿ. ಇಲ್ಲಿ ನೀವು ಪಾತ್ರ ಮಾಡ್ಲಿಕ್ಕೆ ಬಂದಿದ್ದೀರಿ. ಈಗೆಲ್ಲರೂ ವಾಪಸ್ ಮನೆಗೆ ಹೋಗಬೇಕು. ಫಿರ್ ವಹಿ ಪಾರ್ಟ್ ಬಚಾನ. ಮನೆಗೆ ಹೋಗಿ ಮತ್ತೆ ಅದೇ ಪಾತ್ರವನ್ನ ಮಾಡಬೇಕು. ಅದೇ ಪಾತ್ರ ಅಂದರೆ ಯಾವುದು? 5000 ವರ್ಷದ ಹಿಂದೆ ಏನು ಪಾತ್ರ ಮಾಡಿದ್ರಿ ಅದೇ ಪಾತ್ರ ಮಾಡಬೇಕು. ಭಾರತವಾಸಿಗಳೇ ಸೂರ್ಯವಂಶಿ, ಚಂದ್ರವಂಶಿ, ವೈಶ್ಯವಂಶಿ, ಶೂದ್ರವಂಶಿಗಳಾಗ್ತೀರಿ. ಇಸ್ ಬೀಚ್ ಮೇ ಅವ್ರ ಧರ್ಮ ವಾಲೆ ಬಿ ಹಾತೆ ಹೇ. ನೀವು ಇಷ್ಟೆಲ್ಲ ಪಾತ್ರ ಮಾಡ್ತಾ ಬರುವಾಗ ಮಧ್ಯದಲ್ಲಿ ಬೇರೆ ಬೇರೆ ಧರ್ಮದವರು ಬರ್ತಾ ಇರ್ತಾರೆ. ನೀವೇ 84 ಜನ್ಮ ಪಡೆಯವರು. ಫಿರ್ ತುಮ್ಕೋ ಹಿ ನಂಬರ್ 1 ಮೇ ಜಾನಾ ಹೈ. 84 ಜನ್ಮವನ್ನ ಪೂರ್ಣಗೊಳಿಸಿ ಮತ್ತೆ ಫಸ್ಟ್ ನಂಬರಿಂದ ನೀವೇ ಪುನಃ ಬರ್ತೀರಿ. ನೀವು ಸತ್ಯುಗದಲ್ಲಿ ಬರ್ತೀರಿ ಅಂದ್ರೆ ಉಳಿದಿದ್ದ ಎಲ್ಲ ಆತ್ಮಗಳು ಶಾಂತಿಧಾಮದಲ್ಲಿರ್ತಾರೆ. ಅವ್ರ ಧರ್ಮ ವಾಲೋಂಕೆ ವರ್ಣ ನಹಿ. ವರ್ಣಗಳು ಕೇವಲ ನಿಮ್ಮದು. ಇನ್ಯಾವ ಧರ್ಮದವರಿಗೂ ವರ್ಣಗಳನ್ನ ಹೇಳೋದಿಲ್ಲ. ವರ್ಣಗಳು ಅಂದ್ರೆ ದೇವತಾ, ಕ್ಷತ್ರಿಯ, ವೈಶ್ಯ, ಶೂದ್ರ, ಬ್ರಾಹ್ಮಣ, ಈ 5 ವರ್ಣಗಳು. ಇದು ನಿಮಗೆ ಮಾತ್ರ ಅನ್ವಯಿಸುತ್ತೆ. ಬೇರೆ ಧರ್ಮದವರಿಗೆ ವರ್ಣಗಳ ಮಾತಿಲ್ಲ. ವರ್ಣಗಳು ಭಾರತದಲ್ಲೇ ಬರುತ್ತೆ. ನೀವೇ ಸೂರ್ಯವಂಶಿ, ಚಂದ್ರವಂಶಿಗಳಾಗಿದ್ರಿ. ಈಗ ಬ್ರಾಹ್ಮಣ ವರ್ಣದಲ್ಲಿದ್ದೀರಿ. ಬ್ರಹ್ಮವಂಶಿ ಬ್ರಾಹ್ಮಣರು. ಎಸ್ಸ ಬಾತೆ ಬಾಪೇಟ್ ಸಮಜಾತೆ. ಎಲ್ಲ ಮಾತನ್ನ ಬಾಬೋರ್ ಕುತ್ಕೊಂಡು ತಿಳಿಸ್ಕೊಡ್ತಾರೆ. ಜಿನ್ಕಿ ಬುದ್ಧಿ ಮೇ ಧಾರಣಾ ನಹಿ ಹೋ ಸಕ್ತಿ ಉನ್ಕೋ ಕೇತೆ ಸಿರ್ಫ್ ಬಾಪ್ ಕೋ ಯಾದ್ ಕರೋ. ಯಾರ ಬುದ್ಧಿಯಲ್ಲಿ ಇಂತಹ ವಿಶಾಲ ಗುಹ್ಯ ಜ್ಞಾನ ಧಾರಣೆ ಆಗೋದಿಲ್ವೋ ಅವ್ರಿಗೆ ಬಾಬಾ ಹೇಳ್ತಾರೆ ಕೇವಲ ನನ್ನೊಬ್ಬನ ನೆನ್ಪು ಮಾಡಿ. जैसे बाप को जानने से बच्चों को मालूम पड़ जाता यह मिल्कियत है, बच्ची को तो वर्षा नहीं मिलता है. ಹೇಗೆ ಮಕ್ಕಳಿಗೆ ತಂದೆ ಯಾರು ಅಂತ ಗೊತ್ತಾದ್ರೆ ತಂದೆ ಆಸ್ತಿ ಏನು ಅನ್ನೋದು ಗೊತ್ತಾಗ್ಬಿಡುತ್ತೆ. ಗಂಡು ಮಕ್ಕಳಿಗೆಲ್ಲ ಗೊತ್ತಾಗುತ್ತೆ, ಹೆಣ್ಮಕ್ಳಿಗಂತೂ ಆಸ್ತಿ ಸಿಗೋ ಮಾತೇ ಇಲ್ಲ. ಯಹಾ ತುಮ್ ಸಬ್ ಶಿವ ಬಾಬಾ ಕೆ ಬಚ್ಚೆ ಹೋ, ಸಬ್ಕಾ ಹಕ್ ಹೈ. ಅಲ್ಲಿ ಗಂಡು ಮಕ್ಕಳಿಗೆ ಆಸ್ತಿ, ಹೆಣ್ಮಕ್ಳಿಗೆ ಇಲ್ಲ ಅಂತಿತ್ತು. ಈಗೆಲ್ಲ ಕಾನೂನು ಚೇಂಜ್ ಆಗಿದೆ. ಇಲ್ಲಿ ನೀವು ಶಿವಬಾಬಾವ್ರಿಗೆ ಎಲ್ಲರೂ ಗಂಡು ಮಕ್ಕಳೇ. ಯಾಕೆಂದ್ರೆ ಆತ್ಮ ಪುರುಷ, ಅದರಿಂದ ಎಲ್ಲರೂ ಗಂಡು ಮಕ್ಕಳೇ. ಬಚ್ಚಿ ನೈ, ಎಲ್ಲರಿಗೂ ಹಕ್ಕಿದೆ. ಮೇಲ್ ಅಥವಾ ಫಿಮೇಲ್ ಸಬ್ಕಾ ಹಕ್. ಸ್ತ್ರೀ ಪುರುಷ ಎಲ್ಲರಿಗೂ ಬಾಬಾವರಿಂದ ಆಸ್ತಿ ತಗೊಳ್ಳೋ ಹಕ್ಕಿದೆ. ಎಲ್ಲರಿಗೂ ಕಲಿಸ್ಕೊಡಿ. ಶಿವ ಬಾಬಾವ್ರ ನೆನಪು ಮಾಡಿ. ಎಷ್ಟು ನೆನಪು ಮಾಡ್ತಿರೋ ಅಷ್ಟು ವಿಕರ್ಮ ವಿನಾಶ ಆಗುತ್ತೆ. ಪತೀತರಿಂದ ಪಾವನರಾಗ್ತೀರಿ. ಆತ್ಮ ಮೇ ಜೋ ಕಾದ್ ಪಡಿ ವ ನಿಕ್ಲೆ ಕೇಸೆ. ಆತ್ಮದಲ್ಲಿ ಏನು ತುಕ್ಕಿಡ್ದಿದೆ ಅದನ್ನ ತೆಗೆಯೋದು ಹೇಗೆ? ಬಾಬಾ ಹೇಳ್ತಾರೆ ಯೋಗದಿಂದ. ನೀವು ಆತ್ಮದಲ್ಲಿರೋ ತುಕ್ಕು ಸಮಾಪ್ತಿಯಾಗತ್ತೆ. ಈ ಪತೀತ ಶರೀರ ಇಲ್ಲೇ ಬಿಡಬೇಕು. ಆತ್ಮ ಪವಿತ್ರ ಆಗುತ್ತೆ. ಎಲ್ಲ ಆತ್ಮಗಳು ಸೊಳ್ಳೆಗಳ ಸದೃಶ್ಯ ಮನೆಗೆ ಹಾರ್ತಾರೆ. ಪರಂಧಾಮಕ್ಕೆ ಹೋಗ್ಬೇಕು. ಬುದ್ಧಿ ಬಿ ಕೇಳ್ತಿ ಹೇ ಸತ್ಯುಗ್ ಮೇ ಬಹು ತೋಡೆ ರೇತೆ ಹೇ. ನಿಮ್ಮ ಬುದ್ಧಿ ವಿವೇಕನು ಏನು ಹೇಳುತ್ತೆ? ಸತ್ಯುಗದಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಇರುತ್ತೆ. ಈ ವಿನಾಶಕ್ಕೆ ಮೊದಲು ಬಾಬಾ ಹೇಳ್ತಾರೆ ಪುರುಷಾರ್ಥ ಮಾಡಿ.
ಈಗ ಎಲ್ಲ ಮನುಷ್ಯರ ಮೃತ್ಯು ನಿಗದಿಯಾಗಿದೆ. ಇವಾಗ ಎಲ್ರಿಗೂ ಗೊತ್ತಾಗ್ತಾ ಇದೆಯಲ್ಲ, ಮೃತ್ಯು ಕಣ್ಣು ಮುಂದೆನೇ ನಿಂತಿದೆ ಅಂತಾರೆ ಬಾಬೋರು, ತಲೆ ಮೇಲೆ ಕೂತಿದೆ ಅಂತಾರೆ. ಈಗ ಎಲ್ರಿಗೂ ಕಾಣಿಸ್ತಾ ಇದೆ ಅಲ್ಲ. ಬಾಕಿ ತೋಡೆ ಜಾಕರ್ रहेंगे, ರಾಜಾಯೇ ತೋ ತೋಡೆ रहेंगे, ಬಾಕಿ 9 लाख ಪ್ರಜಾ ಸತ್ಯುಗ್ ಮೇ रहती है. ಸ್ವಲ್ಪನೇ ಆತ್ಮಗಳು ಉಳ್ಕೊಳ್ತಾರೆ. ರಾಜರ ಸಂಖ್ಯೆ ಕಮ್ಮಿ, ಬಾಕಿ 9 ಲಕ್ಷ ಅಂದ್ರೆ ಹೆಚ್ಚು ಪ್ರಜೆಗಳು ಸತ್ಯುಗದ ಆರಂಭದಲ್ಲಿ. ಇಸ್ ಪರ್ ಗಾತೆ ಭಿ ಹೇನಾ 9 लाख ತಾರೆ ಯಾನಿ ಪ್ರಜಾ. ಅದಕ್ಕೆ ಗಾಯನ ಏನಿದೆ, ಆಕಾಶದಲ್ಲೂ 9 ಲಕ್ಷ ನಕ್ಷತ್ರಗಳಿದೆ ಅಂತ ಹೇಳ್ತಾರೆ. ನೋಡಿ, ಸತ್ಯುಗದ ಆರಂಭದ ದೇವತೆಗಳ ಗಾಯನ ಎಷ್ಟೊಂದಿದೆ ಅಂದ್ರೆ ಪ್ರಜೆಗಳು. ಜಾಡ್ ಪೆಹಲೆ ಛೋಟಾ ಹೋತಾ ಫಿರ್ ವೃದ್ಧಿ ಕೋ ಪಾತಾ, ಅಭಿ ತೋ ಕಿತ್ನಿ ಆತ್ಮಾಯೇ ಹೇ. ಈ ವಂಶ ವೃಕ್ಷ ಏನಿದೆ, ಮಾನವ ವಂಶ ವೃಕ್ಷ ಮೊದಲು ಚಿಕ್ಕದಿತ್ತು ಸತ್ಯುಗದಲ್ಲಿ, ಅಂದ್ರೆ ಜನಸಂಖ್ಯೆ ಕಮ್ಮಿ ಇತ್ತು. ಈಗ ನೋಡಿ ಎಷ್ಟು ವಿಸ್ತಾರವಾಗಿ ಎಷ್ಟು ವೃದ್ಧಿಯಾಗಿದೆ, ಎಷ್ಟೊಂದು ಆತ್ಮಗಳಿದ್ದಾರೆ. ಬಾಪ್ ಆತೆ ಸಬ್ಕಾ ಗೈಡ್ ಬನ್ ಲೇ ಜಾತೆ ಹೇ. ಬಾಬೋರ್ ಬಂದು ಎಲ್ಲರಿಗೂ ಗೈಡ್ ಆಗಿ ನಮ್ಮನ್ನ ಮನೆಗೆ ವಾಪಸ್ ಕರ್ಕೊಂಡು ಹೋಗ್ತಾರೆ. ಅಚ್ಚ, मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग, नमस्ते नमस्ते नमस्ते. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ. ಯೋಗ ಅಗ್ನಿಯಿಂದ ವಿಕರ್ಮದ ತುಕ್ಕನ್ನು ಬಿಡಿಸ್ಕೊಂಡು ಭಸ್ಮ ಮಾಡಿ ಪಾವನರಾಗಿ. ಯಾಕೆಂದ್ರೆ ಈ ತುಕ್ಕನ್ನು ಬಿಡಿಸ್ಕೊಳಕ್ ಒಂದೇ ವಿಧಿ, ಯೋಗ ಅಗ್ನಿ. ಈಗ ವಾನಪ್ರಸ್ಥ ಅವಸ್ಥೆ, ಆದ್ದರಿಂದ ವಾಪಸ್ ಮನೆಗೆ ಹೋಗ್ಲಿಕ್ಕೆ ಸಂಪೂರ್ಣ ಸತೋ ಪ್ರಧಾನರಾಗಬೇಕು. ಎರಡನೇದು, ಈ ಕಲ್ಯಾಣಕಾರಿ ಯುಗದಲ್ಲಿ ತಂದೆ ಸಮಾನ ದುಃಖ ಹರ್ತ ಸುಖ ಕರ್ತ. ವರದಾನ, ಸದಾ ಕಂಬೈನ್ಡ್ ಸ್ವರೂಪದ ಸ್ಮೃತಿಯಿಂದ ಕಷ್ಟದ ಕಾರ್ಯವನ್ನು ಸಹಜ ಮಾಡಿಕೊಳ್ಳೋರೆ ಡಬಲ್ ಲೈಟ್ ಭವ. ಸದಾ ಕಂಬೈನ್ಡ್ ಸ್ವರೂಪದ ಸ್ಮೃತಿಯಿಂದ ಕಷ್ಟದ ಕಾರ್ಯವನ್ನು ಸಹಜ ಮಾಡಿಕೊಳ್ಳೋರೆ डबल लाइट भव. जो बच्चे निरंतर याद में रहते हैं वो सदा साथ का अनुभव करते हैं. ಯಾವ ಮಕ್ಕಳು ನಿರಂತರ ನೆನಪಲ್ಲಿರ್ತಾರೋ ಅವರು ಸದಾ ಜೊತೆಯ ಅನುಭವ ಮಾಡ್ತಾರೆ. उनके सामने कोई भी समस्या आएगी तो अपने को कंबाइंड अनुभव करेंगे, घबराएंगे नहीं. ಅಂತಹ ಮಕ್ಕಳ ಮುಂದೆ ಯಾವುದೇ ಸಮಸ್ಯೆ ಬರಲಿ, ಎಂಥ ಮಕ್ಕಳು, ಯಾರು ನಿರಂತರ ಬಾಬೋರ್ ನೆನಪಲ್ಲಿರ್ತಾರೆ, ಸದಾ ಬಾಬೋರ್ ಜೊತೆ ಅನುಭವ ಮಾಡ್ತಾರೆ, ಅಂಥವ್ರ ಮುಂದೆ ಯಾವುದೇ ಸಮಸ್ಯೆ ಬರಲಿ ತನ್ನ ಕಂಬೈನ್ಡ್ ಸ್ವರೂಪದ ಅನುಭವ ಮಾಡ್ತಾರೆ. ಬಾಬಾ ನಾನು ಕಂಬೈನ್ಡ್ ಅನ್ನೋ ಅನುಭವ ಮಾಡ್ತಾರೆ, ಗಾಬರಿ ಆಗಲ್ಲ. ಈ ಕಂಬೈನ್ಡ್ ಸ್ವರೂಪದ ಸ್ಮೃತಿ ಕೋಯಿ ಭಿ ಮುಷ್ಕಿಲ್ ಕಾರ್ಯಕ್ಕೂ ಸಹಜ ಬನಾ ದೇತಿ ಹೈ. ಯಾವುದೇ ಕಷ್ಟದ ಕಾರ್ಯವನ್ನು ಸಹಜ ಮಾಡುತ್ತೆ. कभी कोई बड़ी बात सामने आए तो अपना बोझ बाप के ऊपर रख स्वयं डबल लाइट हो जाओ. ಯಾವುದೇ ದೊಡ್ಡ ಮಾತು, ದೊಡ್ಡ ಪರಿಸ್ಥಿತಿ ಏನೇ ನಿಮ್ಮ ಮುಂದೆ ಬರಲಿ, ಆ ಹೊರೆನ ಬಾಬೋರ್ ಮೇಲಿಟ್ಟು ನೀವು ಸ್ವಯಂ ಡಬಲ್ ಲೈಟ್ ಆಗಿರಿ. तो फरिश्ते समान दिन रात खुशी में मन से डांस करते रहेंगे. ಆವಾಗ ನೀವು ಹಗುರವಾಗಿರ್ತೀರಿ. ಹಗುರವಾದ ಫರಿಷ್ಠೆ ಸಮಾನ, ಹಗಲು ರಾತ್ರಿ ಖುಷಿಯಲ್ಲಿ ಮನಸ್ಸಿಂದ ಡಾನ್ಸ್ ಮಾಡ್ತಾ ಇರ್ತೀರಿ. ಇಷ್ಟೊಂದು ಹಗುರವಾದ ಸ್ಥಿತಿ ಹೇಗೆ ಬರುತ್ತೆ? ಡಬಲ್ ಲೈಟ್ ಫರಿಷ್ಠ ಸ್ಥಿತಿ. ತನ್ನ ಹೊರೆನ ಬಾಬೋರಿಗೆ ಕೊಡಿ. ಹೊರೆ ಬಾಬೋರಿಗೆ ಕೊಡಬೇಕು ಅಂದರೆ ಯಾವಾಗ ಸಾಧ್ಯ? ಕಂಬೈನ್ಡ್ ಸ್ವರೂಪ. ಕಂಬೈನ್ಡ್ ಸ್ವರೂಪ ಯಾವಾಗ ಅನುಭವ ಆಗುತ್ತೆ? ನಿರಂತರ ಬಾಬೋರ ನೆನಪಲ್ಲಿರೋದ್ರಿಂದ. ಅವಾಗ ಎಂತಹದೇ ದೊಡ್ಡ ಮಾತು ಪರಿಸ್ಥಿತಿ ನಿಮ್ಮ ಮುಂದೆ ಬರಲಿ, ನಾವು ಹೇಳ್ತಾರೆ ಅಷ್ಟು ನಿಮಗೆ ಖುಷಿಯ ಡಾನ್ಸ್, ಮನಸ್ಸು ಖುಷಿಯಾಗಿ ಹಗುರವಾಗಿರುತ್ತೆ. ಸ್ಲೋಗನ್, किसी भी कारण का निवारण कर संतुष्ट रहने और करने वाले ही संतुष्ट मणि है. ಎಂತಹದೇ ಕಾರಣವನ್ನು ನಿವಾರಣೆ ಮಾಡಿ
ಸಂತುಷ್ಟರಾಗಿರವ್ರೆ ಹಾಗೂ ಸಂತುಷ್ಟರನ್ನಾಗಿ ಮಾಡವ್ರೆ ಸಂತುಷ್ಟ ಮಣಿಗಳು. ಅವ್ಯಕ್ತ ಇಶಾರೆ, ನಿಶ್ಚಯದ ಫೌಂಡೇಶನ್ ಅನ್ನು ಗಟ್ಟಿ ಮಾಡಿ ಸದಾ ನಿರ್ಭಯ ಹಾಗೂ ನಿಶ್ಚಿಂತವಾಗಿರಿ. ಶ್ರೀಮತದ ಪ್ರಮಾಣ, ಪ್ರತಿ ಒಂದು ಹೆಜ್ಜೆಯಲ್ಲೂ ಸದಾ ನಿಶ್ಚಿಂತವಾಗಿರ್ತೀರಿ. ಯಾವಾಗ ಶ್ರೀಮತದ ಪ್ರಮಾಣ ನಿಮ್ಮ ಪ್ರತಿ ಹೆಜ್ಜೆ ಇರುತ್ತೆ ಅಂದರೆ ಪ್ರತಿ ಕರ್ಮನೂ ಬಾಬುವರ ಶ್ರೀಮತದಂತೆ ಇರುತ್ತೋ ಆವಾಗ ಸದಾ ನೀವು ನಿಶ್ಚಿಂತವಾಗಿರ್ತೀರಿ. और निश्चित है तो सदा ಯಥಾರ್ಥ ನಿರ್ಣಯ देंगे. ನಿಶ್ಚಿಂತವಾಗಿದ್ದರೆ ಸದಾ ನಿಮ್ಮ ನಿರ್ಣಯನೂ ಯಥಾರ್ಥವಾಗಿರುತ್ತೆ. ನೋಡಿ, ಚಿಂತೆಯಲ್ಲಿ, ಭಯದಲ್ಲಿ, ಆತಂಕದಲ್ಲೆಲ್ಲ ತಗೊಳ್ಳೋ ನಿರ್ಣಯ ತಪ್ಪಾಗುತ್ತೆ. ಶ್ರೀಮತ ಪ್ರಮಾಣ ನಿಮ್ಮ ಪ್ರತಿ ಹೆಜ್ಜೆ ಇದೆ ಅಂದರೆ ಸದಾ ನಿಶ್ಚಿಂತವಾಗಿರ್ತೀರಿ. ನಿಶ್ಚಿಂತವಾಗಿದ್ದರೆ ಸದಾ ಯಥಾರ್ಥ ನಿರ್ಣಯ ಕೊಡುತ್ತೆ ಬುದ್ಧಿ. जब निर्णय यथार्थ होगा तो विजयी होंगे. निर्णय करेक्ट ಆಗಿದ್ರೆ ವಿಜಯಿಗಳಾಗ್ತೀರಿ. ತ್ರಿಕಾಲದರ್ಶಿ ಆತ್ಮ ಸದಾ ನಿಶ್ಚಿಂತವಾಗಿರ್ತೀರಿ. क्योंकि उसे निश्चय है हमारी विजय हुई ही पड़ी है. ಏಕೆಂದರೆ ಅವರಿಗೆ ನಿಶ್ಚಯ ಇರುತ್ತೆ ನನ್ನ ವಿಜಯ ಆಗಿ ಹೋಗಿದೆ. ಏಕೆಂದರೆ ನಾವು ಹೇಳ್ತಲ್ಲ, ಕಲ್ಪ ಕಲ್ಪದ ವಿಜಯಿ ಆತ್ಮಗಳು ನೀವು. ಆದರೆ ಯಾವಾಗ ಇದು ಅನುಭವ ಆಗುತ್ತೆ ಆ ನಿಶ್ಚಿಂತತೆ ಯಥಾರ್ಥ ನಿರ್ಣಯ ಅಂದರೆ ಪ್ರತಿ ಒಂದು ಹೆಜ್ಜೆನೂ ಶ್ರೀಮತದ ಪ್ರಮಾಣ ಇದ್ದರೆ ನಿರ್ಭಯವಾಗೂ ಇರ್ತೀರಿ, ನಿಶ್ಚಿಂತವಾಗೂ ಇರ್ತೀರಿ. ಬಾಬಾವರಿಗೆ ಎಂತಹ ಮಕ್ಕಳಿಷ್ಟ? ಜ್ಞಾನಿತು ಆತ್ಮಾಯ್, ಜ್ಞಾನ ಸ್ವರೂಪ ಆತ್ಮಗಳು. ನೀವು ತಂದೆ ಸಮಾನ ಮಾಸ್ಟರ್ ಜ್ಞಾನ ಸಾಗರರಾಗಿ ಈ ಕಲ್ಯಾಣಕಾರಿ ಯುಗದಲ್ಲಿ ಬಾಬಾವ್ರು ನಮಗೆ ಸ್ಮೃತಿ ತಂದುಕೊಟ್ಟಿದ್ದಾರೆ. ನೀವು 5000 ವರ್ಷ ಆಯಿತು ಮನೆ ಬಿಟ್ಟು, 84 ಜನ್ಮ ಮುಗೀತು, ಈಗ ವಾಪಸ್ ವಾನಪ್ರಸ್ಥ ಸ್ಥಿತಿಗೆ ಬಂದಿದ್ದೀರಿ, ರೆಡಿಯಾಗಿ ಮನೆಗೆ ವಾಪಸ್ ಹೋಗೋಕ್ಕೆ. ಅಲ್ಲಿಂದ ಸುಖಧಾಮದಲ್ಲಿ ಬರ್ತೀರಿ. ಆದರೆ ಒಂದು ಕಂಡೀಷನ್ ಏನು? ಗೃಹಸ್ಥ ವ್ಯವಹಾರದಲ್ಲಿದ್ದು ಈ ಒಂದು ಅಂತಿಮ ಜನ್ಮ ಪವಿತ್ರವಾಗಿದ್ದು ನನ್ನೊಬ್ಬನನ್ನೇ ನೆನಪು ಮಾಡಿ. ಓಂ ಶಾಂತಿ.